ನಟಿ ರನ್ಯಾ ಪ್ರಕರಣದಲ್ಲಿ ಈಗಾಗಲೇ ದೊಡ್ಡ ಮಟ್ಟಿಗೆ ಸಂಚಲನ ಕೂಡ ಮೂಡಿಸ್ತದೆ. ಈ ವಿಚಾರವಾಗಿ ಮಾತಾಡಲಿಕ್ಕೆ ಮಾಜಿ ಸಚಿವರು ಶಾಸಕರಂತ ಸುನೀಲ್ ಕುಮಾರ್ ನೇರವಾಗಿ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ರನ್ಯಾ ಪ್ರಕರಣದಲ್ಲಿ ಸಚಿವರೊಬ್ಬರ ಪಾತ್ರ ಇದೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ. ಆದರೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಯಾರೇ ಸಚಿವರ ಪಾತ್ರ ಇಲ್ಲ ಅಂತ ಹೇಳಿ. ಅಲ್ಲ, ಕಳೆದ 4 ದಿನದಿಂದ ಭಾಳ ದೊಡ್ಡ ಪ್ರಮಾಣದಲ್ಲಿ ಸುದ್ದಿ ಆಗಿರುವಂಥದ್ದು 2 ಜನ ರಾಜಕಾರಣಿಗಳ ಕೈವಾಡ ಇದೆ ಎನ್ನುವಂಥದ್ದನ್ನು ನಾವು ಸದನದ ಒಳಗೂ ಕೂಡ ಇದನ್ನು ಪ್ರಸ್ತಾಪ ಮಾಡಿದ್ದೇವೆ. ಸರ್ಕಾರ ಇಡೀ ಹಗರಣವನ್ನು ಯಾವುದೋ ಪ್ರಭಾವಕ್ಕೊಳಗಾಗಿ ಇದನ್ನು ಮುಚ್ಚಿ ಹಾಕುವಂಥ, ದಿಕ್ಕು ತಪ್ಪಿಸುವಂಥ ಪ್ರಯತ್ನ ಇವತ್ತು ಸರ್ಕಾರ ಮಾಡ್ತಾ ಇದೆ. ಕ್ಯಾಬಿನೆಟ್ ದರ್ಜೆಯ ಸದಸ್ಯರಿಗೆ ಪ್ರೋಟೋಕಾಲನ್ನು ಕೊಡಬೇಕಂತ ಸರ್ಕಾರ ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿಯ ಮಗಳಿಗೆ ಹೇಗೆ ಪ್ರೋಟೋಕಾಲನ್ನು ಕೊಟ್ಟರು? ವಾರದಲ್ಲಿ 2 ದಿನ ದುಬೈಗೆ ಆಕೆ ಹೋಗಿ ಬರ್ತಾಳೆ, ಏರ್ಪೋರ್ಟಿಂದ ಹೊರಗೆ ಬರಬೇಕಾದ್ರೆ ಪ್ರೋಟೋಕಾಲನ್ನು ಕೊಡ್ತಾರೆ ಅಂತಂದರೆ ಈ ಸ್ಮಗ್ಲಿಂಗ್ನಲ್ಲಿ ಸರ್ಕಾರವೇ ನೇರ ಕೈವಾಡ ಇದೆ ಅಂತ ಅನ್ನೋಷ್ಟರ ಮಟ್ಟಿಗೆ ಇವತ್ತು ಪ್ರಭಾವ ಕಾಣ್ತಾ ಇದೆ. ಮತ್ತು ಆಕೆ DRIನವರು ಅರೆಸ್ಟ್ ಮಾಡಿದಾಗ ಆಕೆ ಯಾರಿಗೆ ಫೋನ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ಲು? ಇದೆಲ್ಲದೂ ಕೂಡ ಇವತ್ತು ಬಹಿರಂಗ ಆಗಬೇಕು, ತನಿಖೆಯಿಂದ ಇವತ್ತು ಬಹಿರಂಗ ಆಗಬೇಕಾಗಿದೆ. ಸರ್ಕಾರ ಒಂದು ಕಡೆ ಎಲ್ಲದನ್ನೂ ಕೂಡ ಮುಚ್ಚಿ ಹಾಕುವಂಥ ಪ್ರಯತ್ನ, ಎರಡನೇದು ಇದನ್ನು ನಾನು ಏನು ಮಾಡಿಲ್ಲ ಅನ್ನುವಂಥ ದೂರ ಸರಿಯುವಂಥ ಪ್ರಯತ್ನ ಮಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಇದನ್ನು ನಾಡಿನ ಜನರ ಅನುಮಾನಗಳನ್ನು ಸರ್ಕಾರ ಎಡೆ ಮಾಡಿಕೊಡ್ಬೇಕು. ಎಲ್ಲ ಹಗರಣಗಳಲ್ಲಿ ಯಾರೂ ಇಲ್ಲ ಅಂತ ಹೇಳ್ತಾ ಎಲ್ಲ ಹಗರಣಗಳನ್ನು ಕೂಡ ಸರ್ಕಾರ ಮಾಡ್ತಾ ಇದೆ. ಆರೋಪಿ ರನ್ಯಾ ಪ್ರಕರಣದಲ್ಲಿ, ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಸರ್ಕಾರವೇ ಭಾಗಿಯಾಗಿದೆ ಅಂತ ಹೇಳ್ತೀರಾ? ಯಾಕೆಂತಂದರೆ ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿಗೆ ಯಾವ ಹಿನ್ನೆಲೆಯಲ್ಲಿ ಪ್ರೋಟೋಕಾಲನ್ನು ಕೊಟ್ಟರು ಮತ್ತು ಕಳೆದ 3-4 ಬಾರಿ ಆಕೆ ಕರ್ನಾಟಕದ ಬೆಂಗಳೂರು ಏರ್ಪೋರ್ಟಿಗೆ ಬಂದು ಚಿನ್ನವನ್ನು ಇಲ್ಲಿ ತಗೊಂಡು ಬಂದ ನಂತರ ಎಲ್ಲೆಲ್ಲಿಗೆ ಸರಬರಾಜಾಯಿತು? ಏರ್ಪೋರ್ಟಿನ ಚಿನ್ನ ಸದಾಶಿವನಗರಕ್ಕೆ ಹೋಯ್ತಾ? ಏರ್ಪೋರ್ಟಿನ ಚಿನ್ನ ಚಾಮರಾಜಪೇಟೆಗೆ ಹೋಯ್ತಾ? ಏರ್ಪೋರ್ಟಿನ ಚಿನ್ನ ಅಮೇಠಿಗೆ ಹೋಯ್ತಾ? ಎಲ್ಲಿಗೆ ಹೋಯ್ತು ಅಂತ ಗೊತ್ತಾಗಬೇಕಲ್ಲ. ಸೊ ಇದೆಲ್ಲದೂ ಕೂಡ ತನಿಖೆಯಲ್ಲಿ ಗೊತ್ತಾಗಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಗೃಹ ಸಚಿವ ನನಗೇನು ಗೊತ್ತೇ ಇಲ್ಲ ಅಂತೇಳಿ ಪದೇ ಹೇಳ್ತಾ ಇರೋದು ನೋಡಿದಾಗ ಇದನ್ನು ಸರ್ಕಾರ ಉದ್ದೇಶಪೂರ್ವಕವಾಗಿ ಮುಚ್ಚಾಕ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಇಷ್ಟೆಲ್ಲ ಘಟನೆ ನಡೆದಾಗ ಪ್ರಾಥಮಿಕವಾದಂಥ ಸಂಗತಿಗಳು ಒಂದು ಸರ್ಕಾರಕ್ಕೆ ಗೊತ್ತಾಗಬೇಕಾಗಿತ್ತು. ಅಧಿವೇಶನದಲ್ಲಿ ಪ್ರಾಥಮಿಕವಾದಂಥ ಸಂಗತಿಗಳನ್ನು ಸರ್ಕಾರ ಹೇಳಬೇಕಾಗಿತ್ತು. ಇದು ಯಾವುದನ್ನು ಕೂಡ ಹೇಳ್ತಾ ಇಲ್ಲ ಅಂತಂದರೆ ಸರ್ಕಾರ ನಿಶ್ಚಿತವಾಗಿ ಇದನ್ನು ಮುಚ್ಚಾಕ್ತಾ ಇದೆ. ಗೋಲ್ಡ್ ಸ್ಮಗ್ಲಿಂಗ್ನಲ್ಲಿ ಹಿಂದೆ ಕೇರಳ ಮುಖ್ಯಮಂತ್ರಿಗಳು ಗೋಲ್ಡ್ ಸ್ಮಗ್ಲಿಂಗ್ನಲ್ಲಿ ಯಾವ ರೀತಿ ಸಿಗಾಕೊಂಡಿದ್ರೋ ಅದೇ ರೀತಿ ಈ ಸರ್ಕಾರವೂ ಕೂಡ ಒಂದು ಗೋಲ್ಡ್ ಸ್ಮಗ್ಲಿಂಗ್ನಲ್ಲಿ ಭಾಗಿಯಾಗಿದೆ ಅಂತ ಅನಿಸ್ತಾ ಇದೆ. ಸದಾಶಿವನಗರ ಚಾಮರಾಜಪೇಟೆಗೆ ಹೋಗಿದೆ ಅಂತೀರಾ ಸರ್? ಸದಾಶಿವನಗರ ಚಾಮರಾಜಪೇಟೆಗೆ ಹೋಗಿದೆ ಅಂತೀರಾ? ಇದಿಷ್ಟು ಮಾಜಿ ಸಚಿವರು ಶಾಸಕರಂತ ಸುನೀಲ್ ಕುಮಾರ್ ಅವರ ಮಾತು. ಈ ಒಂದು ಸ್ಮಗ್ಲಿಂಗ್ ಗೋಲ್ಡ್ ಎಲ್ಲಿಗೆ ಹೋಗಿದೆ? ಚಾಮರಾಜಪೇಟೆಗೆ ಹೋಗಿದೆಯಾ ಇಲ್ಲ ಸದಾಶಿವನಗರಕ್ಕೆ ಹೋಗಿದೆಯಾ? ಸರ್ಕಾರವೇ ಈ ಒಂದು ಸ್ಮಗ್ಲಿಂಗಲ್ಲಿ ಭಾಗಿಯಾಗಿದೆ ಅನ್ನೋ ಒಂದು ಆರೋಪವನ್ನು ಸುನೀಲ್ ಕುಮಾರ್ ಅವರು ಮಾಡ್ತಾ ಇರುವಂಥದ್ದು. ಕ್ಯಾಮರಾಮನ್ ಸಯ್ಯದ್ ಜೊತೆ ಸುನೀಲ್, TV9 ಬೆಂಗಳೂರು.